ಶ್ರಮಜೀವಿಗಳ ಕೆಲಸವನ್ನ ಗೌರವಿಸುವ ಹಾಗೂ ಅವರ ಕಷ್ಟಗಳನ್ನು ಸ್ಮರಿಸುವ ಸಲುವಾಗಿ ಮೇ 1ರಂದು ಜಾಗತಿಕವಾಗಿ ಅಂತಾರಾಷ್ಟ್ರೀಯ ಕಾರ್ಮಿಕರ ದಿನವನ್ನಾಗಿ ಆಚರಿಸಲಾಗುತ್ತದೆ ಅಂತ ರಾಷ್ಟ್ರೀಯ ಯುವ ಸನ್ಮಾನ ಪ್ರಶಸ್ತಿ ಪುರಸ್ಕೃತರಾದ ವಕೀಲ ಎಸ್ ವೇದಮೂರ್ತಿಯವರು ತಿಳಿಸಿದರು. ಹೊಳಲ್ಕೆರೆ ಪಟ್ಟಣದ ಪತ್ರಿಕಾ ಭವನದಲ್ಲಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘ ಹಾಗೂ ತಾಲೂಕು ಪತ್ರಿಕಾ ವಿತರಕರ ಸಂಘ ಹಮ್ಮಿಕೊಂಡಿದ್ದಂತ ಕಾರ್ಮಿಕ ದಿನಾಚರಣೆ ಹಾಗೂ ಪತ್ರಿಕಾ ವಿತರಕರ ಗುರುತಿನ ಚೀಟಿ ವಿತರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ತದನಂತರ ಮಾತನಾಡಿದರು. ಸಮಾಜಕ್ಕಾಗಿ ಕಾರ್ಮಿಕರ ಕೊಡುಗೆ ಹಾಗೂ ತ್ಯಾಗವನ್ನು ಕಾರ್ಮಿಕ ದಿನಾಚರಣೆ ಹಮ್ಮಿಕೊಂಡು ಸ್ಮರಿಸಬೇಕು ಎಂದು ಗ್ರಾಮೀಣ ಮಟ್ಟದಲ್ಲಿ ಕಾರ್ಮಿಕ ವೃತ್ತಿಯಲ್ಲಿರುವಂತಹ ಸಾಕಷ್ಟು ಕುಟುಂಬಗಳು ಸಂಕಷ್ಟದ ಬದುಕನ್ನು ಕಟ್ಟಿಕೊಳ್ತಾವೆ. ಕೌಶಲ್ಯ ಆಧಾರಿತವಾಗಿ ವೃತ್ತಿ ನಿರ್ವಹಿಸುವ ಕಾರ್ಮಿಕರಿಗೆ ಕಾಲಕ್ಕಾಗಿ ಉದ್ಯೋಗ ಸಿಗ್ತಾ ಇಲ್ಲ. ಜೀವನಕ್ಕೆ ಬೇಕಾದಷ್ಟು ಹಣ ಸಂಪಾದನೆ ಮಾಡಲು ಆಗ್ತಾ ಇಲ್ಲ. ವಾರದಲ್ಲಿ ಒಂದೆರಡು ದಿನ ವೃತ್ತಿ ನಿರ್ವಹಿಸಿ ಬಾಕಿ ದಿನ ದುಡಿಮೆ ಇಲ್ಲದೆ ಖಾಲಿ ಕೂರುವಂತ ಸ್ಥಿತಿ ಎದುರಾಗಿದೆ. ಬರಗಾಲ ಎಲ್ಲ ವಿವಿಧ ಕಾರ್ಮಿಕರಿಗೆ ಕೆಲಸವಿಲ್ಲದಂತೆ ಮಾಡಿದೆ. ಸರ್ಕಾರಗಳು ಕಾರ್ಮಿಕ ಕಲ್ಯಾಣ ನಿಧಿಯನ್ನ ಸಾಲದ ರೂಪದಲ್ಲಿ ವಿತರಿಸಿ ದುಡಿಯುವ ವರ್ಗಕ್ಕೆ ಕೆಲಸವನ್ನ ನೀಡಬೇಕಾಗಿದೆ. ಇವರ ಮಕ್ಕಳ ವಿದ್ಯಾಭ್ಯಾಸ ಹಣಕಾಸು ಸೌಲಭ್ಯವನ್ನ ಕಲ್ಪಿಸಬೇಕಾಗಿದೆ. ವಿವಾಹ, ಅಪಘಾತ, ಸಾವುಗಳಂತ ಸಮಸ್ಯೆ ಎದುರಾದಾಗ ತ್ವರಿತಗತಿಯಲ್ಲಿ ಪರಿಹಾರವನ್ನು ನೀಡಲು ಕಾರ್ಮಿಕ ಇಲಾಖೆ ನಿರ್ಲಕ್ಷ್ಯವನ್ನ ಮಾಡಬಾರದು ಅಂತ ಹೇಳಿದ್ರು. ಇನ್ನು ಕಾರ್ಮಿಕರು ಸಂಘಟಿತರಾಗಿ ಸರ್ಕಾರಿ ಸೌಲಭ್ಯಗಳನ್ನು ಸಕಾಲಕ್ಕೆ ಪಡೆದುಕೊಂಡು ಅಭಿವೃದ್ಧಿ ಸಾಧಿಸಿ ಸಮಾಜದ ಮುಖ್ಯ ವಾಹಿನಿಗೆ ಬರಬೇಕು ಅಂತ ತಿಳಿಸಿದ್ರು. ಇಂಥ ಒಂದು ಕಾರ್ಮಿಕ ವರ್ಗಕ್ಕೆ ಪೂರಕವಾಗಿ ಏನು ನಮ್ಮ ಹೊಳಲ್ಕೆರೆ ತಾಲೂಕಿನಲ್ಲಿ ಇರುವಂಥ ಎಲ್ಲ ಪತ್ರಿಕಾ ವಿತರಕರ ಸಂಘದ ಸದಸ್ಯರಿಗೆ ಒಂದು ಗುರುತಿನ ಚೀಟಿಯನ್ನು ನೀಡಬೇಕು ಅಂತೇಳಿ ನಾವು ತೀರ್ಮಾನ ಮಾಡಿದ್ವಿ. ಹಿನ್ನೆಲೆಯಲ್ಲಿ ಇವತ್ತು ಗುರುತಿನ ಚೀಟಿಯನ್ನು ವಿತರಣೆ ಮಾಡಲಿಕ್ಕೆ ನಾವೆಲ್ಲರೂ ಸಹ ಇಲ್ಲಿ ಸೇರಿಕೊಂಡಿದ್ವಿ. ಭಾಳ ಪ್ರಮುಖವಾಗಿ ಇವತ್ತು ಭಾಳಷ್ಟು ಸಂಖ್ಯೆಯಲ್ಲಿ ಬರಬೇಕಾಗಿತ್ತು. ಬೇರೆ ಬೇರೆ ಕಾರಣಗಳಿಂದ ಬಂದಿಲ್ಲದೆ ಇರ್ಬೋದು. ನಾವು ಕಳೆದ 4-5 ವರ್ಷದ ಹಿಂಚೆ ಹೊಳಲ್ಕೆರೆಯಲ್ಲಿ ಒಂದು ಪತ್ರಿಕಾ ವಿತರಕರ ಸಂಘ ಮಾಡಬೇಕೆಂಬ ಉದ್ದೇಶದಿಂದ ನಾಗರಾಜರ ಅಧ್ಯಕ್ಷತೆಯಲ್ಲಿ ಸಂಘವನ್ನು ಆರಂಭ ಮಾಡಿದರು. ಅವರು 3-4 ವರ್ಷ ಸಂಘವನ್ನು ಮುನ್ನಡೆಸಿ ಅವರ ಕೈಲಾದಷ್ಟು ಸಂಘಟನೆಯನ್ನು ಮಾಡಿ ಸಭೆಗಳನ್ನು ಮಾಡಿ ತದನಂತರ ಮತ್ತೆ ಅದಕ್ಕೆ ಪೂರಕವಾದಂಥ ಹೊಸ ರೂಪುರೇಷೆಗಳನ್ನು ಕೊಡಬೇಕಂತೇಳಿ ತಿಪ್ಪೇರುದ್ರಪ್ಪ ಅವ್ರನ್ನ ಕಳೆದ 2-3 ತಿಂಗಳಿಂದ ನಾವು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದೀವಿ. ಇವತ್ತು ಒಂದಿಷ್ಟು ಸಂಘಟನೆ ಆಗ್ತಾ ಇದೆ. ಎಲ್ಲರೂ ಸಹ ಒಂದು ವೇದಿಕೆಯಲ್ಲಿ ವಿತರಕರನ್ನ ಕರೆತರುವಂಥ ಪ್ರಯತ್ನವನ್ನು ನಾವು ಈಗಾಗಲೇ ಮಾಡಿದ್ವಿ. ಅದಕ್ಕೆ ಪೂರಕವಾಗಿ ಸಂಘದ ಉದ್ಘಾಟನೆಯನ್ನು ಮಾಡಿದ್ವಿ. ಇವತ್ತು ಗುರುತಿನ ಚೀಟಿಯನ್ನು ವಿತರಣೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ವಿ. ಇವೆಲ್ಲ ಏನಕ್ಕೋಸ್ಕರ ಮಾಡ್ತಾ ಇದ್ವಿ ಅಂತಂದರೆ, ಈ ತಾಲೂಕಿನಲ್ಲಿ ಪತ್ರಿಕಾ ವಿತರಕರ ಸಂಘದವರು ಸಹ ಸಾಮಾಜಿಕವಾಗಿ ಚಟುವಟಿಕೆಯನ್ನು ಮಾಡಲಿಕ್ಕೆ ಸಿದ್ಧರಾಗಿದ್ದಾರೆ. ಸಮಾಜದ ಪ್ರಗತಿಗೆ ಚಿಂತನೆ ಮಾಡ್ತಿದ್ದಾರೆ. ಸಮಾಜದ ಅಭ್ಯುದಯಕ್ಕೆ ಅವರದೇ ಆದಂಥ ಒಂದು ಕೊಡುಗೆಯನ್ನು ಕಾರ್ಯನಿರತ ಪತ್ರಕರ್ತರ ಸಂಘದ ಜೊತೆಗೆ ಹೋಗ್ತಾ ಇದ್ದಾರೆ ಅನ್ನುವಂಥ ಸಂದೇಶವನ್ನು ನಾವು ಸಮಾಜಕ್ಕೆ ತಿಳಿಸಬೇಕಾಗಿದೆ. ಕೇವಲ ಪತ್ರಿಕೆಯನ್ನು ವಿತರಣೆ ಮಾಡಿ ನಾವೆಲ್ಲರೂ ಮನೆಯನ್ನು ಸೇರ್ತಾ ಇಲ್ಲ. ಸಮಾಜದಲ್ಲಿರ್ತಕ್ಕಂಥ ಪ್ರತಿಯೊಂದು ಕಷ್ಟಕ್ಕೆ, ಪ್ರತಿಯೊಂದು ಸಮಸ್ಯೆಗೂ, ಸಾಮಾಜಿಕ ಪಿಡುಗುಗಳ ವಿರುದ್ಧ ಆಗಲಿ, ಸಾಮಾಜಿಕ ಸಮಸ್ಯೆಗಳ ವಿರುದ್ಧವಾಗಲಿ ನಾವು ಹೋರಾಟ ಮಾಡಿ ಈ ಸಮಾಜಕ್ಕೆ ಒಂದು ಒಳ್ಳೆಯ ಮೂಲಯುತವಾದಂಥ ನ್ಯಾಯವನ್ನು ಕಲ್ಪಿಸಿಕೊಡ್ಬೇಕು ಅನ್ನೋ ಉದ್ದೇಶದಿಂದ ನಾವು ಈ ಸಂಘಟನೆಯನ್ನು ಮಾಡಿದ್ದೇವೆ. ನಮ್ಮ ಸಂಖ್ಯೆ ಕಡಿಮೆ ಇರ್ಬೋದು, ಆದರೂ ಸಹ ನಮ್ಮ ವಿಚಾರಗಳು ಭಾಳ ಗುಣಮಟ್ಟದಿಂದ ಕೂಡಿದ್ದಾವೆ, ಮೌಲ್ಯಯುತದಿಂದ ಕೂಡಿದ್ದಾವೆ. ಸಮಾಜಕ್ಕೆ ನಮ್ಮದೇ ಆದಂಥ ಒಂದು ಮೌಲ್ಯವನ್ನು ಪ್ರಸಾರ ಮಾಡಲಿಕ್ಕೆ ಪೂರಕವಾಗಿ ಇದ್ದಾವೆ. ಹಾಗಾಗಿ ನಾವು ಇವತ್ತು ಪ್ರತಿ ಹಳ್ಳಿಯಲ್ಲಿ ಇರ್ತಕ್ಕಂಥ ಪತ್ರಿಕಾ, ಯಾವುದೇ ಪತ್ರಿಕೆ ಆಗಿರ್ಬೋದು, ಅವರು ದಿನಪತ್ರಿಕೆ ಆಗಿರ್ಬೋದು, ವಾರಪತ್ರಿಕೆ ಆಗಿರ್ಬೋದು, ಮತ್ತು ಮಾಸಪತ್ರಿಕೆ ಆಗಿರ್ಬೋದು, ಪಾಕ್ಷಿಕ ಪತ್ರಿಕೆ ಆಗಿರ್ಬೋದು, ಮತ್ತು ಯೂಟ್ಯೂಬ್ ಚಾನಲ್, ಇವತ್ತು ಇದು ಮಾಧ್ಯಮಗಳು ಭಾಳ ಇದೆ ಅಂತ ದೃಶ್ಯ ಮಾಧ್ಯಮಗಳು, ಮತ್ತು ಬೇರೆ ಬೇರೆ ರೀತಿಯಲ್ಲಿ ಪತ್ರಿಕೆಯಲ್ಲಿ ಕೆಲಸ ಮಾಡುವಂಥ ದೃಶ್ಯ ಮಾಧ್ಯಮದಲ್ಲಿ ಕೆಲಸ ಮಾಡುವಂಥ ಎಲ್ಲರಿಗೂ ಸಹ ಒಂದು ಐಡೆಂಟಿ ಕಾರ್ಡನ್ನು ಕೊಡಬೇಕು ಅಂತೇಳಿ ಇವತ್ತು ನಾವು ಸೇರ್ಕೊಂಡಿದ್ವಿ. ಹಾಗಾಗಿ ಎಲ್ಲರೂ ಬಂದಿದ್ದೀರಾ, ನೀವೆಲ್ಲರೂ ಧನ್ಯವಾದ. ಭಾಳ ಪ್ರಮುಖವಾಗಿ ಈಗ ನಮ್ಮ ಕಳೆದ ತಿಂಗಳು ನಮ್ಮ ಎಚ್.ಡಿ.ಪುರದ ನಮ್ಮ ಪತ್ರಿಕಾ ಏಜೆಂಟರು ಅಕಾಲಿಕವಾಗಿ ಮೃತಪಟ್ಟಿದ್ದಾರೆ. ಈಗ ಅವರು ಮೃತಪಟ್ಟಿದ್ದಾರೆ. ಅವರಿಗೆ ನಾವೆಲ್ಲರೂ ಒಂದಿಷ್ಟು ಸಹಕಾರವನ್ನು ಮಾಡಬೇಕು. ಪ್ರಥಮವಾಗಿ ಸರ್ಕಾರದ ಸೌಲಭ್ಯಗಳನ್ನು ಕೊಡಿಸುವಂಥ ಕೆಲಸವನ್ನು ಮಾಡಬೇಕು. ಮತ್ತು ನಮ್ಮ ಪತ್ರಿಕಾ ಸಂಘದಿಂದ ಏನೆಲ್ಲ ಸೌಲಭ್ಯವಿದೆ ಅದನ್ನು
ಕೊಡಿಸೋಂಥದ್ದು ಮಾಡಬೇಕು. ಮತ್ತು ಸರ್ಕಾರದ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಏನಾದರೂ ಸೌಲಭ್ಯ ಇದ್ದರೆ ಅವನು ಕೊಡಿಸೋಂಥ ಕೆಲಸವನ್ನು ಮಾಡಬೇಕು. ಮತ್ತು ಅವರು ಮೃತಪಟ್ಟಂಥ ಸಂದರ್ಭದಲ್ಲಿ ಆರೋಗ್ಯಕ್ಕೆ ಏನಾದರೂ ಚಿಕಿತ್ಸೆ ಕೊಡಿಸಿದ್ರೆ ಅದರ ಬಿಲ್ಲನ್ನು ಸರ್ಕಾರದಿಂದ ಕ್ಲೈಮ್ ಮಾಡಿದರೆ ಅವಕಾಶ ಇದೆ. ಅದೆಲ್ಲ ಕೊಡಿಸ್ಬೇಕು. ಅದನ್ನೆಲ್ಲ ಮಾಡೋಂಥ ಕೆಲಸವನ್ನು ಪತ್ರಿಕಾ ವಿತರಕರ ಸಂಘ ಮತ್ತು ಪತ್ರಕರ್ತರ ಸಂಘ ಮಾಡಬೇಕು. ಭಾಳ ಪ್ರಮುಖವಾಗಿ ನಾವು ಆಲೋಚನೆ ಮಾಡಿದ್ದು ಎಲ್ಲ ಪತ್ರಿಕಾ ವಿತರಕರನ್ನ ನಾವು ಕಾರ್ಮಿಕ ಇಲಾಖೆಯಲ್ಲಿ ನೋಂದಣಿ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ವಿ. ಇದು ಮೊದಲ ಹಂತವಾಗಿ ಇವತ್ತು ನಾವು ಐಡೆಂಟಿ ಕಾರ್ಡ್ ವಿತರಣೆ ಮಾಡಿದ್ವಿ. ಎರಡನೇ ಹಂತವಾಗಿ ನಾವು ಏನು ಕಾರ್ಮಿಕ ಇಲಾಖೆಯಲ್ಲಿ ಪತ್ರಿಕಾ ವಿತರಕರನ್ನ ನೋಂದಣಿ ಮಾಡಿಸಿ ಅಲ್ಲಿ ಸಹ ಭಾಳಷ್ಟು ಸೌಲಭ್ಯಗಳಿದ್ದಾವೆ. ಮೃತಪಟ್ಟಂಥವರಿಗೆ 2 ಲಕ್ಷ ರೂಪಾಯಿ ಅನುದಾನವನ್ನು ಕೊಡುವಂಥದ್ದು, ಹ್ಯಾಂಡಿಕ್ಯಾಪ್ಟ್ ಆದಂಥವರಿಗೆ 50,000ದಿಂದ 1.5 ಲಕ್ಷ ತನಕ ಚಿಕಿತ್ಸೆ ವೆಚ್ಚವನ್ನು ಕೊಡುವಂಥದ್ದು, ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಸ್ಕಾಲರ್ಶಿಪ್ಪನ್ನು ಕೊಡುವಂಥದ್ದು, ಮತ್ತು ಮದುವೆ ಆದಂಥ ಮಕ್ಕಳು ಮದುವೆ ಆದಂಥ ಸಂದರ್ಭದಲ್ಲಿ ಅವ್ರಿಗೆ 50,000 ರೂಪಾಯಿ ಪ್ರೋತ್ಸಾಹ ಧನವನ್ನು ಕೊಡುವಂಥದ್ದು, ಹೀಗೆ ಬೇರೆ ಬೇರೆ ರೀತಿಯಾದಂಥ ಸೌಲಭ್ಯಗಳು ಕಾರ್ಮಿಕ ಇಲಾಖೆಯಲ್ಲಿ ಇದ್ದಾವೆ. ಅದಕ್ಕೋಸ್ಕರ ನಾವು ಮುಂದಿನ ದಿನಗಳಲ್ಲಿ ಕಾರ್ಮಿಕ ಇಲಾಖೆ ನಮ್ಮ ತಾಲೂಕಲ್ಲಿರುವಂಥ ಎಲ್ಲ ಪತ್ರಿಕಾ ವಿತರಕರನ್ನು ಜೋಡಿಸಿ ಅವರಿಗೆ ಬರುವಂಥ ಎಲ್ಲ ಸೌಲಭ್ಯವನ್ನು ಕೊಡಿಸುವಂಥ ಪ್ರಯತ್ನವನ್ನು ನಾವು ಹೊಳಲ್ಕೆರೆ ತಾಲೂಕು ಕಾರ್ಯನಿರತ